ಮಾರ್ಕೆಟ್ ಅಲ್ಲಿ ಸಿಗುವಂತಹ ಹೇರ್ ಆಯಿಲ್ ಗಳನ್ನ ನಾನು ಯೂಸ್ ಮಾಡೋದಿಲ್ಲ. ತುಂಬಾ ಸ್ಟ್ರೆಸ್ ಇಂದ ಹೇರ್ ಫಾಲ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ದಾಸವಾಳದ ಹೂವು, ಎಲೆ. ಹಲೋ ಮೈ ಯೂಟ್ಯೂಬ್ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಬರ್ತಾ ಇದ್ದಂತಹ ರಿಕ್ವೆಸ್ಟ್ ಯಾವುದು ಅಂತಂದ್ರೆ, ಸೊ ನಿಮ್ಮ ಕಂಪ್ಲೀಟ್ ಹೇರ್ ಕೇರ್ ರೂಟೀನ್ ಮಾಡಿ. ಸೊ ನಾಟ್ ಓನ್ಲಿ ಆನ್ ಸೋಷಿಯಲ್ ಮೀಡಿಯಾ, ನಾನು ಎಲ್ಲೇ ಹೋಗ್ಲಿ ಬರ್ಲಿ, ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಟ್ರಿಪ್ ಹೋದಾಗ ಅಲ್ಲಿ ಜನಗಳು ಕೇಳೋದಾಗಿರ್ಬೋದು. ಸೊ ಈಗಿನ ಕಾಲದಲ್ಲಿ ಲಾಂಗ್ ಹೇರ್ ಮೇಂಟೈನ್ ಮಾಡಿರೋರು ತುಂಬಾ ಕಡಿಮೆ ಆಗಿರೋದ್ರಿಂದ, ಬಿಕಾಸ್ ಆಫ್ ಟೈಮ್ ಕನ್ಸ್ಟೆಂಟ್ಸ್ ಅಂತ ಕೂಡ ಹೇಳ್ಬೋದು. ಎಲ್ಲರೂ ಕೂಡ ವರ್ಕಲ್ಲಿ ಅವ್ರವ್ರ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಲಾಂಗ್ ಹೇರ್ ಮೇಂಟೈನ್ ಮಾಡೋದು, ಅದು ಕೂಡ ಆಫ್ಟರ್ ಮ್ಯಾರೇಜ್ ಮಕ್ಕಳನ್ನ ಮೇಂಟೈನ್ ಮಾಡ್ಕೊಂಡು, ಫ್ಯಾಮಿಲಿನ ಮೇಂಟೈನ್ ಮಾಡ್ಕೊಂಡು, ಕುಕಿಂಗ್, ವರ್ಕ್ ಲೈಫ್ ಬ್ಯಾಲೆನ್ಸ್ ಎಲ್ಲ ಮಾಡ್ಕೊಂಡು ಲಾಂಗ್ ಹೇರ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗಿದೆ. ತುಂಬಾ ಸ್ಟ್ರೆಸ್ ಇಂದ ಹೇರ್ ಫಾಲ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ಈಗಿನ ಜನರೇಷನ್ ಅಲ್ಲಿ, ನಮ್ ಜನರೇಷನ್ ಅಲ್ಲಿ. ಸೊ ಈ ಎಲ್ಲಾ ಹೇರ್ ಫಾಲ್, ಈ ಎಲ್ಲಾ ಪ್ರಾಬ್ಲಮ್ಸ್ ನ ಓವರ್ಕಮ್ ಮಾಡಿ ಲಾಂಗ್ ಹೇರ್ ಹೇಗ್ ಮೇಂಟೈನ್ ಮಾಡೋದು, ಹೇರ್ ಫಾಲ್ ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡೋದು, ಈ ತರ ಎಲ್ಲ ತುಂಬಾ ಕ್ವಶನ್ಸ್ ಕೇಳ್ತಾ ಇರ್ತಾರೆ ನನ್ಗೆ. ಸೊ ನಾನು ಹೇರ್ ನ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದೇ ಫೈನಲ್, ಇದನ್ನೇ ಎಲ್ರು ಫಾಲೋ ಮಾಡಿ ಅಂತ ಏನಿಲ್ಲ. ಸೊ ನಾನು ನನ್ನ ಲೈಫಲ್ಲಿ ಇಷ್ಟು ವರ್ಷದಿಂದ ನನ್ನ ಹೇರ್ಗೆ ಯಾವ ರೀತಿಯಾದ ರೂಟೀನ್ ನ ಫಾಲೋ ಮಾಡಿದೀನಿ, ಯಾವ ರೀತಿಯಾಗಿ ಹೇರ್ ಕೇರ್ ನ ಮಾಡಿದೀನಿ, ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ, ಇಲ್ಲ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಾನ್ ಮುಂದೆ ಅಪ್ಲೋಡ್ ಮಾಡುವಂತ ಯಾವುದೇ ವಿಡಿಯೋಸ್ ಮಿಸ್ ಆಗ್ಬಾರ್ದು ಅಂದ್ರೆ ನಮ್ಮ ಚಾನಲ್ ನ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೇರ್ ಫಾಲ್ ಪ್ರಿವೆಂಟ್ ಆಗ್ಬೇಕು, ಹೇರ್ ಗ್ರೋತ್ ನೀಟಾಗಿ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ, ಸೊ ನಾವು ಅಪ್ಲೈ ಮಾಡುವಂತಹ ಆಯಿಲ್ ನಮ್ಮ ಸ್ಕ್ಯಾಲ್ಪ್ ಗೆ ನೀಟಾಗಿ ರೀಚ್ ಆಗ್ಬೇಕು ಅಂತಂದ್ರೆ ರೂಟ್ಸ್ ಗೆ ರೀಚ್ ಆಗೋ ರೀತಿಯಲ್ಲಿ ಆಯಿಲ್ ನ ನೀಟಾಗಿ ಅಪ್ಲೈ ಮಾಡ್ಬೇಕು. ಸೊ ಅಟ್ಲೀಸ್ಟ್ 2 times in a week we have to apply oil to our head. ನಾನು ಯೂಸ್ ಮಾಡುವಂತಹ ಹೇರ್ ಆಯಿಲ್ ನ ನಾನು ಯಾವುದೇ ರೆಡಿಮೇಡ್ ಆಯಿಲ್, ಈ ರೀತಿ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತ ಸಿಗುವಂತಹ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಹೇರ್ ಆಯಿಲ್ ಗಳನ್ನ ನಾನು ಯೂಸ್ ಮಾಡೋದಿಲ್ಲ. ಸೊ ಹೋಮ್ ಮೇಡ್ ನ್ಯಾಚುರಲ್ ಆಗಿ ನಾನೇ ಪ್ರಿಪೇರ್ ಮಾಡ್ಕೊಂಡಂತಹ ಹೇರ್ ಆಯಿಲ್ ನ ನಾನು ಅಪ್ಲೈ ಮಾಡ್ತೀನಿ ನನ್ನ ಹೇರ್ಗೆ. ತುಂಬಾ ವರ್ಷಗಳಿಂದ ಇದು ಫಾಲೋ ಮಾಡ್ಕೊಂಡು ಬಂದಿರುವಂತದ್ದು, ನನ್ನ ಅಮ್ಮ ನನಗೆ ಹೇಳ್ಕೊಟ್ಟಿದ್ದು. ಸೊ ಕೊಬ್ಬರಿ ಎಣ್ಣೆ ಅಂದ್ರೆ ಯಾವ್ದು ಬ್ರಾಂಡೆಡ್ ಕೊಬ್ಬರಿ ಎಣ್ಣೆ ಆ ತರ ಅಲ್ಲ. ಸೊ ನಾರ್ಮಲ್ ಆಗಿ ಕೊಬ್ಬರಿ ಎಣ್ಣೆ ಏನ್ ಸಿಗುತ್ತೋ, ಒಂದು ಯೆಲ್ಲೋ ಕಲರ್ ಬಾಕ್ಸ್ ಬರುತ್ತಲ್ವಾ, ಸೂರ್ಯ ಆ ತರ ಎಲ್ಲ ಬ್ರ್ಯಾಂಡ್ ಅದಿರುತ್ತೆ, ಸೂರ್ಯ ಬ್ರ್ಯಾಂಡ್ ಅಂತ ಒಂದಿದೆ. ಸೊ ಆ ಕೊಬ್ಬರಿ ಎಣ್ಣೆ ಜೊತೆಗೆ ಹರಳೆಣ್ಣೆ ಎರಡನ್ನು ಬಾಯ್ಲ್ ಮಾಡ್ಕೊಳ್ತೀನಿ ನೀಟಾಗಿ. ಆ ಬಾಯ್ಲ್ ಮಾಡ್ಬೇಕಾದ್ರೆ ದಾಸವಾಳದ ಎಲೆ ಮತ್ತೆ ಹೂವು, ಸ್ವಲ್ಪ ಆಲುವಿರಾ ಡ್ಯಾಂಡ್ರಫ್ ನ ಪ್ರಿವೆಂಟ್ ಮಾಡೋದಕ್ಕೆ, ಸ್ವಲ್ಪ ಮೆಂತ್ಯ ಕಾಳು. ಸೊ ಅದು ನಮ್ಮ ಸ್ಕ್ಯಾಲ್ಪ್ ಗೆ ತಂಪಾಗುತ್ತೆ, ತಲೆಗೆ ತಂಪಾದ್ರೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಮೆಂತ್ಯ ಕಾಳನ್ನ ಆಡ್ ಮಾಡ್ತೀನಿ. ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನ ಆಡ್ ಮಾಡ್ಕೊಂಡು ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ಕೂಡ ಆಡ್ ಮಾಡ್ಕೋಬಹುದು. ಬಟ್ ನಾನು ಆಲ್ಮೋಸ್ಟ್ ಇದನ್ನೇ ಫಾಲೋ ಮಾಡೋದು. ಎಷ್ಟು ಯಾವ್ದು ಅಂತಂದ್ರೆ, ಒಂದು ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ದಾಸವಾಳದ ಹೂವು, ಎಲೆ, ಮತ್ತೆ ಮೆಂತ್ಯ ಕಾಳು, ಕರಿಬೇವಿನ ಸೊಪ್ಪು, ಸ್ವಲ್ಪ ಆಲುವಿರಾ, ಇಷ್ಟನ್ನ ಬಾಯ್ಲ್ ಮಾಡ್ಕೊಂಡು ನೀಟಾಗಿ, ತುಂಬಾ ಅದು ಎಣ್ಣೆ ಸೀದೋಗೋ ಲೆವೆಲಿಗಲ್ಲ, ಒಂದ್ ಮೀಡಿಯಂ ಅಲ್ಲಿ, ಒಂದು ಸಿಮ್ ಅಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೊಂಡು ಅದನ್ನ ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೊತೀನಿ. ವೀಕ್ಲಿ 2 times ನಾನು ಅಪ್ಲೈ ಮಾಡ್ಕೋತೀನಿ. ಎಷ್ಟೇ ಬಿಸಿ ಇದ್ರೂ ಕೂಡ, ಟೈಮ್ ಇಲ್ಲ ಅಂದ್ರೂ ಕೂಡ ಆಯಿಲ್ ಅಪ್ಲೈ ಮಾಡದೆ ನಾನು ಹೆಡ್ ಬಾತ್ ಮಾಡೋದೇ ಇಲ್ಲ. ಸೊ ಆಯಿಲ್ ಅಪ್ಲೈ ಮಾಡದೆ ನೀಟಾಗಿ ಹೆಡ್ ಬಾತ್ ಮಾಡಿದ್ವಿ ಅಂತಂದ್ರೆ ಹೇರ್ ಫಾಲ್ ಗ್ಯಾರಂಟಿ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನಾನೇನಾದ್ರೂ ಆಯಿಲ್ ಅಪ್ಲೈ ಮಾಡದೆ ಹೆಡ್ ಬಾತ್ ಮಾಡಿದೆ ಅಂತಂದ್ರೆ ಹೇರ್ ಫಾಲ್ ತುಂಬಾ ಆಗುತ್ತೆ. ಸೊ ವೀಕ್ಲಿ 2 times ಹೇರ್ ಆಯಿಲ್ ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದನ್ನ ನಾನ್ ಫಾಲೋ ಮಾಡ್ಕೊಂಡು ಬಂದಿರೋದು. ಸೊ ನಿಮ್ಗೂ ಕೂಡ ವರ್ಕ್ ಆಗುತ್ತೆ ಅಂತಂದ್ರೆ ಫಾಲೋ ಮಾಡಿ. ಮತ್ತೆ ನಿಮ್ಗೆ ತುಂಬಾ ಹೇರ್ ಫಾಲ್ ಆಗ್ತಿದೆ, ಡ್ಯಾಂಡ್ರಫ್ ಎಲ್ಲ ಪ್ರಾಬ್ಲಮ್ ಇದೆ ಅಂತಂದ್ರೆ ಎಗ್ ವೈಟ್ ನ ಯೂಸ್ ಮಾಡಬಹುದು. ಸೊ ನಾನ್ ಎಗ್ ವೈಟ್ ಯೂಸ್ ಮಾಡೋದಿಲ್ಲ ಜಾಸ್ತಿ. ಯೂಸ್ ಮಾಡಿರೋರು ಹೇಳಿದ್ನ ಕೇಳಿದೀನಿ, ಹೇರ್ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ. ಸೊ ನೀವು ಬೇಕು ಅಂದ್ರೆ ಯೂಸ್ ಮಾಡ್ಬೋದು. ಈಗೆಲ್ಲ ಶಾಂಪೂನಲ್ಲೇ ಬರ್ತಾ ಇದೆ, ಬಟ್ ನ್ಯಾಚುರಲ್ ಇಸ್ ನ್ಯಾಚುರಲ್. ಸೊ ನ್ಯಾಚುರಲ್ ಇಸ್ ಆಲ್ವೇಸ್ ಗುಡ್. ಸೊ ನಾನು ಹೇರ್ ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅಂತಂದ್ರೆ, ಸೊ ನನ್ನ ಕಸಿನ್ಸ್ ಆಗಿರ್ಲಿ, ನಾನು ಓದ್ಬೇಕಾದ್ರೆ ಹಾಸ್ಟೆಲ್ ಅಲ್ಲಿ ಇದ್ದಿದ್ದ ನನ್ನ ರೂಮ್ ಮೇಟ್ಸ್ ಆಗಿರ್ಬೋದು,
ಸೊ ಎಲ್ಲ ಹೇಳ್ತಿದ್ರು ನೀನು ಹೇರ್ನ ಒಂದು ಮಗು ರೀತಿ ಮೇಂಟೈನ್ ಮಾಡ್ತೀಯ ಅಂತ. ಸೊ ನಾನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ. ನನ್ನ ಬಾಡಿನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀನೋ ಅಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ ನನ್ನ ಹೇರ್ನ. ಸೊ ಯಾವಾಗ್ಲೂ ನನಗೆ ಟೈಮ್ ಸಿಗುತ್ತೆ ಅಂತ ಏನಿಲ್ಲ ಮೇಂಟೈನ್ ಮಾಡೋದಕ್ಕೆ. ತುಂಬಾ ಜನ ಕೇಳ್ತಾರೆ, ಸೊ ಮನೇಲಿ ಅಡುಗೆ ಮಾಡ್ಕೊಂಡು ಪಾಪುನ ನೋಡ್ಕೊಂಡು ಡ್ಯೂಟಿಗೆ ಹೋಗಿ ಹೆಂಗೆ ಮೇಂಟೈನ್ ಮಾಡ್ತೀಯಾ, ತಲೆ ಬಾಚ್ಕೊಳ್ಳೋದಕ್ಕೆಲ್ಲ ಹೆಂಗ್ ಟೈಮ್ ಸಿಗುತ್ತೆ, ಅದು ಸ್ಯಾರಿ ಬೇರೆ ವೇರ್ ಮಾಡ್ಬೇಕು ಎವ್ರಿ ಡೇ, ಸೊ ಟೀಚಿಂಗ್ ಪ್ರೊಫೆಷನಲ್ ಇರೋದ್ರಿಂದ ಹೆಂಗ್ ಮೇಂಟೈನ್ ಮಾಡ್ತೀಯಾ ಅಂತೆಲ್ಲ ಕೇಳ್ತಾರೆ. ಸೊ ನಾವ್ ಯಾವ್ದೇ ಒಂದ್ ಕೆಲ್ಸನ ಕಷ್ಟ ಅಂತ ತಿಳ್ಕೊಂಡ್ರೆ ಅದು ತುಂಬಾ ಕಷ್ಟ ಆಗ್ತಾನೆ ಹೋಗುತ್ತೆ. ಪ್ರೀತಿಯಿಂದ ಮಾಡಿದ್ರೆ ಎಷ್ಟೇ ಕಷ್ಟ ಆದ್ರೂ ಅದು ಈಸಿ ಅನ್ಸುತ್ತೆ, ಕಷ್ಟ ಅನ್ಸೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ವ್ಲಾಗಿಂಗ್ ಕೂಡ ಇರೋ ಸ್ವಲ್ಪ ಟೈಮ್ ಅಲ್ಲೇ ವ್ಲಾಗ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ಒಂದೊಂದು ಪುಟ್ಟದಾದ ಒಂದು ಫ್ಯಾಮಿಲಿನ ಕ್ರಿಯೇಟ್ ಮಾಡ್ಕೊಂಡಿದೀನಿ. ಸೊ ಅಕ್ರಾಸ್ ಸೋಷಿಯಲ್ ಮೀಡಿಯಾ ಅರೌಂಡ್ 10,000 ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಇದಾರೆ. ಒಂದ್ ಚಿಕ್ಕ ಫ್ಯಾಮಿಲಿ ತರ ಬಿಲ್ಡ್ ಆಗಿದೆ ನನ್ಗೆ. ಅದ್ರ ಬಗ್ಗೆ ನನಗೆ ಸ್ವಲ್ಪ ಖುಷಿ ಇದೆ. ಸೊ ಏನೋ ಒಂದು ಎಕ್ಸ್ಟ್ರಾ ಮಾಡ್ತಾ ಇದೀನಿ, ಈ ಅಕಾಡೆಮಿಕ್ಸ್ ಎಜುಕೇಶನ್ ಇದನ್ನೆಲ್ಲ ಬಿಟ್ಟು ಸ್ವಲ್ಪ ಏನೋ ಎಕ್ಸ್ಟ್ರಾ ಮಾಡ್ತಾ ಇದೀನಿ ಅನ್ನೋ ತರ ಫೀಲ್ ಇಲ್ಲ. ಫುಲ್ ಅದನ್ನೇ ಮಾಡೋದು ಇಲ್ಲ ಫುಲ್ ಇದನ್ನೇ ಮಾಡೋದು ಅನ್ನೋ ತರ ಇಲ್ಲ. ಸೊ ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಏನಿದೆ ಅದಕ್ಕೆ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್, ದಟ್ ಇಸ್ ಹೇರ್ ಆಯಿಲ್. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಾನ್ ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇರೋದು ವುಡನ್ ಕೂಮ್ಸ್. ನಾನ್ ಪ್ಲಾಸ್ಟಿಕ್ ಕೂಮ್ಸ್ ನ ಯೂಸ್ ಮಾಡೋದಿಲ್ಲ. ಸೊ ವುಡನ್ ಕೂಮ್ಸ್ ಯೂಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅಲ್ಲಿ ಸ್ಕ್ಯಾಲ್ಪ್ ಮಸಾಜರ್ ಬರುತ್ತೆ ವುಡನ್ದೇನೆ. ಆ ಸ್ಕ್ಯಾಲ್ಪ್ ಮಸಾಜರ್ ಅಲ್ಲಿ ಹೆಡ್ ಮಸಾಜ್ ಮಾಡ್ಕೊಂಡು ವುಡನ್ ಕೂಮ್ ಅಲ್ಲಿ ಬಾಚ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಸ್ಕ್ಯಾಲ್ಪ್ ಅಲ್ಲಿ ಚೆನ್ನಾಗಾಗುತ್ತೆ. ಸೊ ಇದರಿಂದ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಸೊ ನಾನು ವುಡನ್ ಕೂಮ್ ನ ಯೂಸ್ ಮಾಡೋದು. ಸೊ ನಿಮ್ಗೂ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ಸ್ ನ ಪ್ರೊವೈಡ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಮೆಥಡ್ ಏನು ಅಂತಂದ್ರೆ, ಸೊ ತುಂಬಾ ಹೇರ್ ಫಾಲ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಆಫ್ಟರ್ ಡೆಲಿವರಿ ಮಗು ಆದ್ಮೇಲಂತೂ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗುತ್ತೆ. ಎಲ್ಲಾ ಹೆಣ್ಮಕ್ಳು ಫೇಸ್ ಮಾಡಿರುವಂತಹ ಅಥವಾ ಮುಂದೆ ಫೇಸ್ ಮಾಡ್ಬೇಕಾದಂತಹ ಸಿಚುವೇಶನ್ ಇದು. ಯಾರೇ ಕೇಳಿ ಡೆಲಿವರಿ ಆದ್ಮೇಲೆ ಅಯ್ಯೋ ತುಂಬಾ ಹೇರ್ ಫಾಲ್ ಆಗ್ತಿದೆ ಅಂತೆಲ್ಲ ಹೇಳ್ತಾರೆ. ಸೊ ನಿಮ್ಗೂ ಕೂಡ ಅದೇ ರೀತಿ ಪ್ರಾಬ್ಲಮ್ ಇತ್ತು ಅಂದ್ರೆ ರೋಸ್ಮೆರಿ ಆಯಿಲ್ ಬೆಸ್ಟ್. ರೋಸ್ಮೆರಿ ಆಯಿಲ್ ನ ನಾನ್ ಕೂಡ ಯೂಸ್ ಮಾಡಿದೀನಿ. ನನ್ಗೂ ಕೂಡ ಆಫ್ಟರ್ ಡೆಲಿವರಿ ಆದ್ಮೇಲೆ ನನ್ನ ಮಗಳು ಹುಟ್ಟಿ 3-4 ಮಂತ್ಸ್ ಆದ್ಮೇಲೆ ತುಂಬಾನೇ ಹೇರ್ ಫಾಲ್ ಆಗಕ್ ಸ್ಟಾರ್ಟ್ ಆಯ್ತು. ನನ್ ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು, ಏನಪ್ಪ ಇಷ್ಟು ಹೇರ್ ಫಾಲ್ ಆಗ್ತಿದೆ ಅಂತ. ಎಷ್ಟು ಒಂದೊಂದ್ ಸಲಕ್ಕೆ ನನಗೆ ತಲೆ ಬಾಚೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಅಷ್ಟು ಹೇರ್ ಫಾಲ್ ಆಗ್ತಿತ್ತು. ತಲೆನೇ ಬಾಚ್ತಿರ್ಲಿಲ್ಲ ನಾನು ಒಂದೊಂದು ವಾರಗಟ್ಲೆ ಆ ತರ ಬಿಟ್ಬಿಟ್ಟಿದ್ದೆ. ಸೊ ಹೇರ್ ಫಾಲ್ ಆಗೋದನ್ನ ನೋಡಿ ತಲೆ ಬಾಚಿದ್ರೆ ಹೇರ್ ಫಾಲ್ ಆಗ್ಬಿಡುತ್ತೆ ಅಂತ. ಸೊ ಆಗ ನಾವು ಏನು ಎಲ್ಲಾ ಕಡೆ ಸರ್ಚ್ ಮಾಡಿ ಇಂಟರ್ನೆಟ್ ಎಲ್ಲ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ರೋಸ್ಮೆರಿ ಆಯಿಲ್ ಬಗ್ಗೆ. ಸೊ ರೋಸ್ಮೆರಿ ವಾಟರ್, ರೋಸ್ಮೆರಿ ಆಯಿಲ್ ಎಲ್ಲ ಸಿಗುತ್ತೆ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೀವು ಅದನ್ನ ಆಯಿಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಲೆಗೆ ಅಪ್ಲೈ ಮಾಡ್ಕೋಬಹುದು, ಇಲ್ಲ ಡೈರೆಕ್ಟ್ ಆಗಿ ಅದನ್ನು ಕೂಡ ಅಪ್ಲೈ ಮಾಡ್ಬೋದು. ಹೇರ್ ಲಾಸ್ ಗಂತೂ, ಕೂದಲು ಉದುರೋ ಸಮಸ್ಯೆ ಯಾರಿಗಿದೆ, ಬೆಸ್ಟ್ ಸೊಲ್ಯೂಷನ್. ಅದನ್ನ ಯೂಸ್ ಮಾಡಿ ನೋಡಿ, ಗ್ಯಾರಂಟಿ ನಿಮಗೆ ವರ್ಕ್ ಆಗುತ್ತೆ. ವರ್ಕ್ ಆಗ್ಲಿಲ್ಲ ಅಂದ್ರೆ ನನಗೆ ಮತ್ತೆ ಬಂದು ಕಮೆಂಟ್ ಮಾಡಿ. ಇದಿಷ್ಟು ನಾನು ನ್ಯಾಚುರಲ್ ಆಗಿ ಯೂಸ್ ಮಾಡುವಂತಹ ರೆಮಿಡೀಸ್. ಇದ್ರ ಜೊತೆಗೆ ನಾನು ಸೊ ಎಲ್ಲೇ ಹೋದ್ರು ಕೂಡ ನೀವು ನಂಬ್ತಿರೋ ಬಿಡ್ತಿರೋ, ಯಾವ ಶಾಂಪೂ ಯೂಸ್ ಮಾಡ್ತೀರಾ, ಯಾವ ಕಂಡೀಷನರ್ ಯೂಸ್ ಮಾಡ್ತೀರಾ, ಇಲ್ಲ ಯಾವ ಆಯಿಲ್ ಅಪ್ಲೈ ಮಾಡ್ತೀರಾ, ಇದನ್ನೆಲ್ಲ ಕೇಳ್ತಾರೆ. ಬಟ್ ನಾನು ಏನ್ ಬೆಸ್ಟ್ ಹೇರ್ ಮೇಂಟೈನ್ ಮಾಡಿದೀನಿ, ಯಾರು ಮಾಡದಿರೋ ಅಂತದ್ದು ಅಂತ ಹೇಳ್ತಾ ಇಲ್ಲ. ಬಟ್ ಕೇಳ್ತಾರೆ, ನನ್ಗೆ ಸಜೆಷನ್ಸ್ ಕೂಡ ಬರ್ತಾ ಇತ್ತು ಹೇರ್ ಕೇರ್ ರೂಟೀನ್ ನ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಾನ್ ಯೂಸ್ ಮಾಡುವಂತಹ ಶಾಂಪೂನ ನೀವು ಕೂಡ ಯೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಏನ್ ಮಾಡೋದಿಲ್ಲ. ಸೊ ಅದು ಯಾವುದೇ ಶಾಂಪೂ ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿ ನೋಡಿ. ಪ್ಯಾಚ್ ಟೆಸ್ಟ್ ಮಾಡಿ ನಿಮ್ಗೆ ಅಡ್ಜಸ್ಟ್ ಆಯ್ತು ಅಂತಂದ್ರೆ ನೀವು ಕೂಡ ಅದನ್ನ ಕಂಟಿನ್ಯೂ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಯಾವಾಗ ಶಾಂಪೂ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ರೆ ಸ್ಕೂಲ್ ಟೈಮ್, ಒಂದು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಅಲ್ಲಿವರೆಗೂ ಯಾವುದೇ ಶಾಂಪೂ ಯೂಸ್ ಮಾಡ್ತಿರ್ಲಿಲ್ಲ. ಎಲ್ಲ ಹೈಸ್ಕೂಲ್ ಇದ್ರು ಇರ್ಬೋದು, ಅಲ್ಲಿವರೆಗೂ ಯಾವುದೇ ಶಾಂಪೂ ಯೂಸ್ ಮಾಡ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ಒಂದು ಶಾಂಪೂ ಯೂಸ್ ಮಾಡಿದೆ, ಬಟ್ ಅದು ನನಗೆ ಅಡ್ಜಸ್ಟ್ ಆಗಿಲ್ಲ, ತುಂಬಾ ಹೇರ್ ಫಾಲ್ ಆಯ್ತು. ನೆಕ್ಸ್ಟ್ ಅವಾಗಿಂದ ಆಲ್ಮೋಸ್ಟ್ ಒಂದು PUC ಇಂದ ಒಂದೇ ಶಾಂಪೂ ಯೂಸ್ ಮಾಡ್ತಿರೋದು. ಅದು ನನ್ನ ಹೇರ್ ತುಂಬಾ ಅಡ್ಜಸ್ಟ್ ಆಗಿದೆ. ಸೊ ನಿಮ್ಗೂ ಅದೇ ಅಡ್ಜಸ್ಟ್ ಆಗುತ್ತೆ ಅಂತ ಏನಿಲ್ಲ, ನಿಮ್ಗೆ ಯಾವ ಶಾಂಪೂ ಅಡ್ಜಸ್ಟ್ ಆಗುತ್ತೋ ಅದನ್ನೇ ಯೂಸ್ ಮಾಡಿ. ಸೊ ಶಾಂಪೂಸ್ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ಸ್ ಇಂದಾನೆ ಮಾಡಿರ್ತಾರೆ. ತುಂಬಾ ಜಾಸ್ತಿ ಶಾಂಪೂಸ್ ನ ಯೂಸ್ ಮಾಡ್ಬೇಡಿ, ಸ್ಕಾಲ್ಪ್ ಗೆ ಅಫೆಕ್ಟ್ ಆಗುತ್ತೆ. ಸ್ವಲ್ಪ ಆದಷ್ಟು ಕಮ್ಮಿ ಶಾಂಪೂನ ಯೂಸ್ ಮಾಡಿ. ಸೊ ಅದು ಶಾಂಪೂ ಆಯ್ತು. ಇನ್ನ ಕಂಡೀಷನರ್ ಕೂಡ ಅಷ್ಟೇ. ನಾನು ತುಂಬಾ ವರ್ಷಗಳಿಂದ ಕಂಡೀಷನರ್ ಏನು ಯೂಸ್ ಮಾಡ್ತಿಲ್ಲ. ಸ್ಪ್ಲಿಟ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಸ್ವಲ್ಪ, ಆಗಿಂದ ಸ್ವಲ್ಪ ಕಂಡೀಷನರ್ ನ ಯೂಸ್ ಮಾಡ್ತಾ ಇದೀನಿ. ಸೊ ಅದನ್ನ ಯೂಸ್ ಮಾಡಿದ್ಮೇಲೆ ಓಕೆ ಅನ್ಸ್ತಿದೆ. ಸೊ ಕಂಡೀಷನರ್ ಕೂಡ ಅಷ್ಟೇನೆ, ನಿಮ್ಗೆ ಯಾವ್ದು
ಅಡ್ಜಸ್ಟ್ ಆಗುತ್ತೋ ನಿಮ್ಮ ಹೇರ್ಗೆ ಆ ಕಂಡೀಷನರ್ ನ ನೀವು ಯೂಸ್ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿ. ಏನೇ ಮಾಡೋದಕ್ಕಿಂತ ಮುಂಚೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಲೇಬೇಕು ಅಂದ್ರೆ ನಾನ್ ಡವ್ ಕಂಡೀಷನರ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಹೇಳುವಂತ ಟಿಪ್ ಏನು ಅಂತಂದ್ರೆ, ನಾವು ಎಕ್ಸ್ಟರ್ನಲ್ಲಿ ಏನೇ ಅಪ್ಲೈ ಮಾಡಿದ್ರು ಕೂಡ ಇಂಟರ್ನಲ್ ಇಂಟೇಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ 2 ಲೀಟರ್ಸ್ ಆಫ್ ವಾಟರ್ ನ ನಾವು ಡೈಲಿ ಕನ್ಸ್ಯೂಮ್ ಮಾಡಬೇಕು. ನೆಕ್ಸ್ಟ್ ಪ್ರೋಟೀನ್ ಇಂಟೇಕ್. ಹೇರ್ ಗ್ರೋತ್ ಅಂತ ಅಂದ್ರೆ ಪ್ರೋಟೀನ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರನೇ ಈಗ ಎಗ್ ವೈಟ್ ಇರುವಂತಹ ಶಾಂಪೂಗಳೆಲ್ಲ ಬಂದಿರೋದು. ಸೊ ಎಗ್ ವೈಟ್ ನ ನಾನು ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಅಪ್ಲೈ ಮಾಡೋದಿದ್ರೆ ಮಾಡ್ಬೋದು, ಅದು ಕೂಡ ಒಳ್ಳೇದೇನೆ ಹೇರ್ ಗ್ರೋತ್ಗೆ. ಎಗ್ ವೈಟ್ ನ ಸ್ಕ್ಯಾಲ್ಫ್ಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ಒನ್ಸ್ ಇನ್ ಎ ವೀಕ್ ಹೇರ್ ಗ್ರೋತ್ ಚೆನ್ನಾಗ್ ಆಗುತ್ತೆ. ಬಟ್ ಪ್ರೋಟೀನ್ ಇಂಟೇಕ್, ಎಗ್ ಇಸ್ ಎ ರಿಚ್ ಸೋರ್ಸ್ ಆಫ್ ಪ್ರೋಟೀನ್. ಸೊ ಪ್ರೋಟೀನ್ ನ ನೀವು ಎಗ್ ರೀತಿ ತಗೊಳ್ಳೋದ್ರಿಂದ ಡೈಲಿ 1 ಎಗ್ ಗುಡ್. ಮತ್ತೆ ಮೊಳಕೆ ಕಾಳುಗಳು, ಸೊಪ್ಪು, ತರಕಾರಿ ಇದನ್ನೆಲ್ಲ ತಗೊಳ್ಬೇಕು. ಮಿಲ್ಕ್ ನ ತಗೋಬೇಕು. ಅಟ್ಲೀಸ್ಟ್ 1 ಗ್ಲಾಸ್ ಆಫ್ ಮಿಲ್ಕ್ ಎವ್ರಿ ಡೇ. ಸೊ ಇಸ್ ಮಸ್ಟ್. ಇದನ್ನೆಲ್ಲ ಮಾಡಿ ಇಂಟೇಕ್ ಕೂಡ ಚೆನ್ನಾಗಿ ಮಾಡಿ. ಸೊ ಎಕ್ಸ್ಟರ್ನಲಿ ಏನ್ ಅಪ್ಲೈ ಮಾಡ್ಬೇಕು ಅದೆಲ್ಲ ನಾನು ಹೇಳಿದೀನಿ. ನಾನು ಏನ್ ಫಾಲೋ ಮಾಡ್ತಿದ್ದೀನೋ ಅದನ್ನ ಹೇಳಿದ್ದೀನಿ. ಸೊ ನೀವು ಇದನ್ನೇ ಫಾಲೋ ಮಾಡಿ ಅಂತ ಏನಿಲ್ಲ. ಸೊ ನಿಮ್ಗೆ ವರ್ಕ್ ಆದ್ರೆ ಫಾಲೋ ಮಾಡಿ. ವರ್ಕ್ ಆಗುತ್ತೆ ನನ್ನ ಪ್ರಕಾರ, ನಾನು ಏನ್ ಫಾಲೋ ಮಾಡ್ತಾ ಇದ್ದೀನೋ ಅದು. ಸೊ ಇನ್ಯಾವುದಾದ್ರೂ ನಾನು ಮಿಸ್ ಮಾಡಿದ್ರೆ ಸೊ ನೆಕ್ಸ್ಟ್ ಯಾವ್ದಾದ್ರು ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರ್ಯಾರು ನಿಮ್ ಫ್ರೆಂಡ್ಸ್ ಹೇರ್ ಗ್ರೋತ್ ಅಥವಾ ಹೇರ್ ಫಾಲ್ ಸಮಸ್ಯೆಯಿಂದ ಕಷ್ಟ ಪಡ್ತಿದಾರೋ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಸೊ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ, ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.